ಕೊಟ್ಟವ್ರಲ್ಲ 25 ಲಕ್ಷ ಯಾವ ಅಕೌಂಟಿಂದ ಕೊಟ್ಟವ್ರೆ? 25 ಲಕ್ಷ. ಇನ್ಕಮ್ ಟ್ಯಾಕ್ಸ್ ಏನು ಮಾಡ್ತಾ ಇದೆ? 25 ಲಕ್ಷ ಮೂಟೆಯಲ್ಲಿ ತಗೊಂಡೋಗಿ ಕೊಟ್ಟು ಬಂದ್ರಲ್ಲ, ಯಾವ ದುಡ್ಡದು? ಇಲ್ಲಿ ಅದಕ್ಕೆ ಹೇಳಿದ್ದು, ಹಿರಿಯ ಅಧಿಕಾರಿಗಳಿದ್ದರು, ನಿಮ್ಮ ಐ ಜಿ ಹೇಳಿದ್ರಲ್ಲ ಹೆಸರಿಗೆ ಹೆಣ್ಮಗಳದು, ಆ ಹೆಣ್ಮಗಳು ಸ್ಪಾಟಲ್ಲೇ ಇದ್ದರು. ಯಾರು ಲಾಠಿ ಚಾರ್ಜ್ ಮಾಡೋದನ್ನು ಬೇಡ ಅಂತ ನಿಲ್ಲಿಸಿದ್ದು, 144 ಸೆಕ್ಷನ್ ಹಾಕಿ ಅಂತ ತಹಶೀಲ್ದಾರ್ ಆದೇಶ ಮಾಡಾಗಿದೆ. ಯಾತಕ್ಕೆ 144 ಸೆಕ್ಷನ್ ಇಂಪ್ಲಿಮೆಂಟ್ ಮಾಡಲಿಲ್ಲ? ಯಾರು ಚಿತಾವಣೆ ಮೇಲೆ ಮಾಡಲಿಲ್ಲ? ಇವು ಮೊದಲೇ ಪ್ರೀ ಪ್ಲ್ಯಾನ್ಡ್ ಅಂತಕ್ಕಂಥದ್ದು ಇಲ್ಲೂ ಮೇಲ್ನೋಟಕ್ಕೆ ಕಾಣುತ್ತೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ 6 ಗುಂಡನ್ನು ಯಾಕೆ ಹಾರಿಸಿದ್ರು? ಗ್ಲಾಸ್ ಯಾಕೆ ಹೊಡೆದ್ರು? ಆಟೋದಲ್ಲಿ ನೀವೇ ತೋರಿಸ್ತೀರಿ ಟಿ ವಿಲಿ, ಪೆಟ್ರೋಲ್ ಬಾಂಬ್ಗಳನ್ನ ಇಟ್ಕೊಂಬರ್ತಾರೆ, ಪೊಲೀಸ್ನರೇ ತೆಗೆದು ನೆಲದ ಮೇಲೆ ಹಾಕ್ತಾರೆ. ಆ ಆಟೋ ಸೀಸ್ ಮಾಡಬೇಕು ಅನ್ನೋದು ಬೇಡ? ಆಟೋ ಇದನ್ನು ತಂದಾಗ ಪೆಟ್ರೋಲ್ ಬಾಂಬ್ಗಳನ್ನ ಸೀಸ್ ಮಾಡಿದ್ರೆ ಆಟೋನ ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳು ಹೇಳ್ಬೋದು. ಇಲ್ಲಿ ಯಾತಕ್ಕೆ ಪೆಟ್ರೋಲ್ ಬಾಂಬ್ ತಂದರು? ತಂದವ್ರು ಯಾರು? ಜನಾರ್ದನ್ ರೆಡ್ಡಿ ಮನೆ ಮುಂದೆ. ಏನು ಜನಾರ್ದನ್ ರೆಡ್ಡಿ ಮಧ್ಯೆ ತಂದು ಇಟ್ಕೊಂಡಿದ್ರಾ? ಸದ್ಯ ಅವ್ರ ಮನೇಲಿ ಯಾರು ಹೋಗ್ಬೇಕಾಗಿತ್ತೋ ಆ ಗುಂಡೇಟಲ್ಲಿ ಓಪನ್ ಆಗಿ ಹೇಳೋರಲ್ಲ ನನ್ನ ಬೆಂಬಲ ಇದೆ ಅಂತ. ಯಾಕೆಂದ್ರೆ ಒಬ್ಬ ಎಮ್ ಎಲ್ ಎ ಸಿಗ್ತಾರಲ್ಲ ಸಪೋರ್ಟ್ಗೆ, ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿರೋದು ಯೋಚನೆ ಇಲ್ಲ ಇವ್ರ ಗುಂಡೇಟಲ್ಲಿ. ಅವ್ರಿಗೊಬ್ಬ ಎಮ್ ಎಲ್ ಎ ಬೇಕು ಓಟ್ ಹಾಕ್ಸ್ಕೊಳ್ಳೋ ಇದಕ್ಕೆ, ನೆಕ್ಸ್ಟ್ ಮುಖ್ಯಮಂತ್ರಿ ಆಗಬೇಕಲ್ಲ, ಅದಕ್ಕೆ ಭರತ್ ರೆಡ್ಡಿ ಬೆಂಬಲ ಅವರು. ನಡೀತಾ ಇರೋದು ಇದೆ. ಇಲ್ಲಿ ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ತನಿಖೆಗಳು ಸತ್ಯಾಂಶ ಹೊರಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ತಿಂಗಳು ಪಗಾರ ಎಣಿಸ್ಕೊಂಡು ಇವ್ರು ಹೇಳ್ದಂಗೆ ಕುಣ್ಕೊಂಡು ಕೂತವರಲ್ಲ, ಅಲ್ಲಿ ಅಧಿಕಾರಿಗಳ ಮೇಲೂ ಆಗಬೇಕು. ಯಾರು ಇದಕ್ಕೆ ಮೂಲ ಕಾರಣಕರ್ತರಿದ್ದಾರೆ, ಜನಪ್ರತಿನಿಧಿರಿಗೆ ಯಾರೇ ಇರಲಿ, ಪ್ರಥಮವಾಗಿ ಆಗಬೇಕಾಗಿರೋದು ಅವರುಗಳ ಮೇಲೆ.